ಮಾರ್ಚ್ 14ರಂದು ಮಹಿಳಾ ದಿನಾಚರಣೆ. ಮಾರ್ಚ್ 14ರಂದು ಬದುಕು ಫೌಂಡೇಶನ್ ವತಿಯಿಂದ ಪಟ್ಟಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಮುಖ್ಯಸ್ಥರಾದ ಛಾಯಾ ಕೃಷ್ಣ ಹೇಳಿದರು. ಬೆಳಗ್ಗೆ 10 ಗಂಟೆಯಿಂದಲೇ ಬದುಕು ಫೌಂಡೇಶನ್ ಸದಸ್ಯರಿಗೆ ವಿವಿಧ ಬಗೆಯ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾಧಿಕಾರಿಗಳಾದ ಕೆಎಸ್ ಲತಾಕುಮಾರಿ ಅಧ್ಯಕ್ಷತೆ ವಹಿಸಲಿದ್ದು, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಡಾ ಭಾರತಿ ರವೀಂದ್ರನಾಥ್ ಹಾಗೂ ಹಿರಿಸಾವೆ ಪೊಲೀಸ್ ಠಾಣೆಯ ಎಸ್ಐ ರೂಪಾದೇವಿ ಬೀರಾದರ್ ಅವರು ಮಹಿಳೆಯರಿಗೆ ವಿಶೇಷ ಮಾಹಿತಿಯನ್ನು ನೀಡಲಿದ್ದಾರೆ ಎಂದರು. ಹೆಣ್ಣು ಮಕ್ಕಳು ಎಂದರೆ ಅಡುಗೆ ಮನೆಗೆ ಸೀಮಿತ ಎಂಬ ಕಾಲ ಮರೆಯಾಗಿ ಎಷ್ಟು ವರ್ಷಗಳು ಕಳೆದಿವೆ. ಅಡಿಗೆ ಮಾಡುವ ಕೈಗಳು ಇಂದು ದೇಶವನ್ನ ಆಳ್ತಾ ಇವೆ ಎಂಬುದೇ ನಮಗೆ ಹೆಮ್ಮೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ರಾಜಕೀಯ, ಹೈನುಗಾರಿಕೆ, ಶಿಕ್ಷಣ, ವಿಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ. ಹೆಣ್ಣು ಎಂದಿಗೂ ಅಬಲೆಯಲ್ಲ. ದೇಶದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸುವುದು ಮಹಿಳೆ ಎಂಬುದು ನಮ್ಮ ಹಿರಿಮೆ ಎಂದರು. ಪ್ರಸಕ್ತ ದಿನಗಳಲ್ಲಿ 90% ಕುಟುಂಬಗಳು ಮಹಿಳೆಯರ ಸಾರಥ್ಯದಲ್ಲಿ ನಡೀತಾ ಇವೆ. ಮಹಿಳೆ ಹೈನುಗಾರಿಕೆ ಸೇರಿದಂತೆ ವಿವಿಧ ದುಡಿಮೆಯಿಂದ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾಳೆ. ಇಂತಹ ಶ್ರಮಜೀವಿ ಹಾಗೂ ಸಾಧನೆಯ ಮಹಿಳೆಯರಿಗೆಂದೇ ವಿಶ್ವ ಮಹಿಳಾ ದಿನ ಆಚರಣೆಯಲ್ಲಿರುವುದು ಒಂದು ವಿಶೇಷ ಸಂಗತಿ ಎಂದು ತಿಳಿಸಿದರು. ಇನ್ನು ಬದುಕು ಫೌಂಡೇಶನ್ ಮಹಿಳೆಯರ ಕನಸಿನ ವೇದಿಕೆಯಾಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ದುಡಿತಾ ಇರುವುದು ಸಹಜವಾದರೂ ಮನೆಯಲ್ಲಿಯೇ ಕುಟುಂಬದ ನಿರ್ವಹಣೆಯೊಂದಿಗೆ ಮಹಿಳೆಯರು ದುಡಿದು ಆರ್ಥಿಕವಾಗಿ ಸಬಲೆಯರಾಗಬೇಕು ಎಂಬುದೇ ಬದುಕು ಫೌಂಡೇಶನ್ನ ಮುಖ್ಯ ಉದ್ದೇಶ ಎಂದು ಮಾಹಿತಿ ನೀಡಿದರು. ಪ್ರಮುಖರಾದ ಶೋಭಾ ಮಾತನಾಡಿ, ಈಗಾಗಲೇ ಬದುಕು ಫೌಂಡೇಶನ್ ತಾಲೂಕಿಗೆ ಹೆಜ್ಜೆ ಇರಿಸಿದ್ದು ಈಗಲಷ್ಟೇ ನೆಲೆ ಕಾಣ್ತಾ ಇದೆ. ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ದುಡಿಮೆಯ ಮೂಲಕ ಸಾಬೀತುಪಡಿಸಿಕೊಳ್ಳಬೇಕು. ಒಂದು ವೇದಿಕೆಯಾಗಿ ಬದುಕು ಫೌಂಡೇಶನ್ ಕೆಲಸ ಮಾಡಲಿದೆ. ಮತ್ತಷ್ಟು ವಿಶೇಷ ಯೋಜನೆಗಳೊಂದಿಗೆ ತಾಲೂಕಿನಾದ್ಯಂತ ವಿಸ್ತರಿಸುವ ಯೋಜನೆ ನಮ್ಮದಾಗಿದ್ದು, ಈ ನಿಟ್ಟಿನಲ್ಲಿ ವಿಶ್ವ ಮಹಿಳಾ ದಿನ ಆಚರಣೆ ಹಮ್ಮಿಕೊಳ್ಳಲಾಗಿದೆ. ಟ್ರೈನಿಂಗ್ ಆಗಲಿ, ಹೈನುಗಾರಿಕೆಯಿಂದ ಹಿಡಿದು ಟೈಲರಿಂಗ್ ಕ್ಲಾಸಸ್ಸು ಈ ಥರದ್ದೆಲ್ಲ ಟ್ರೈನಿಂಗ್ ಕೊಡಿಸ್ತಾ ಇದ್ದೀವಿ. ಆಮೇಲೆ ಇದರಿಂದ ಮಹಿಳೆಯರಿಗೆ ಒಂದು ಬದುಕಲ್ಲಿ ಆರ್ಥಿಕವಾಗಿ ಸಹಾಯ ಆಗಲಿ ಅಂತ ನಾವು ಇದನ್ನು ಮಹಿಳಾ ದಿನಾಚರಣೆ ಅಂದ್ಕೊಂಡು ಅದರಲ್ಲಿ ಕಲ್ಚರಲ್ ಆಕ್ಟಿವಿಟೀಸು ಅದಕ್ಕೆಲ್ಲ ಮಹಿಳೆಯವ್ರನ್ನ ಸ್ವಲ್ಪ ಮನೆಯಿಂದ ಹೊರಗಡೆ ತೊಗೊಂಬಂದು ಮುಖ್ಯವಾಹಿನಿಗೆ ಅದರಲ್ಲಿ ಕೆಲಸ ಮಾಡೋ ಥರ ನಾವು ಮಹಿಳೆಯರಿಗೆ ಪ್ರೇರೇಪಣೆ ಕೊಡ್ತಾ ಇದ್ದೀವಿ ಸರ್. ಫೌಂಡೇಶನ್ ಅಂತ ಅಂದ್ಬಿಟ್ಟು ಈಗ ನಮ್ಮ ಚನ್ನರಾಯಪಟ್ಟಣಕ್ಕೆ ಕಾಲಿಡ್ತಾ ಇದೆ. ಇದನ್ನ ನಾಳೆ ಆವತ್ತು ಮಹಿಳಾ ದಿನಾಚರಣೆ ದಿನ ಉದ್ಘಾಟನೆಗೂ ಸಹ ಚನ್ನರಾಯಪಟ್ಟಣದಲ್ಲಿ ಇದ್ರ ಬಗ್ಗೆ ಮಹಿಳಾ ದಿನಾಚರಣೆ ಮಾಡಿ ನಮ್ಮಲ್ಲಿ ಯಾರು ಮಹಿಳೆಯರು ಈ ರೀತಿ ಇದ್ದಾರೆ ಅವ್ರಿಗೆಲ್ಲ ಒಂದು ಉದ್ಯೋಗನೇ ಆಗಿರ್ಬೋದು, ಅವ್ರ ಮನೆಯಲ್ಲೇ ಕುತ್ಕೊಂಡು ಸ್ವಾವಲಂಬಿಯಾಗಿ ಬದುಕೋದನ್ನ ಇದು ಮಾಡೋಣ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಬದುಕು ಫೌಂಡೇಶನ್ ಸದಸ್ಯರಾದ ರಂಜಿತಾ, ಲಲಿತಾ, ಐಶ್ವರ್ಯ ಹಾಗೂ ಇತರರು ಹಾಜರಿದ್ದರು.